ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕಡಲೆಬೇಳೆ ಉದುರು ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ ನೋಡ್ರಿ. ಕಡಲೆಬೇಳೆ ಉದುರು ಪಲ್ಯ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕಿಂತ ಮುಂಚೆ ಏನು ಮಾಡೀನಿ, ಇವತ್ತು ನಿಮಗೊಂದು ಮುಂಜಾನೆ ಮಾತು ಹೇಳಬೇಕು ಅಂತ ಅಂದ್ಕೊಂಡೀನಿ ನೋಡ್ರಿ. ನಾನು ಓದಿದ್ದು ಇದನ್ನು ಏನಪ್ಪ ಅಂತಂದ್ರೆ, ಪ್ರತಿಸ್ಪರ್ಧಿಯು ಇತಿಹಾಸ ಕೇಳುತ್ತೆ ಅಂದರೆ ಪ್ರತಿಸ್ಪರ್ಧಿಯ ಇತಿಹಾಸ ಕೇಳ್ತಾ ಕಾಲಹರಣ ಮಾಡುವ ಬದಲು ಗುರಿಯತ್ತ ಲಕ್ಷ್ಯ ಬಿಟ್ಟರೆ ಗೆಲುವು ನಿಶ್ಚಿತ ಅಂತ. ನೋಡ್ರಿ ಎಷ್ಟು ಚಂದದ ಈ ವಾಕ್ಯ. ಅಂದ್ರೆ ನಾವು ನಮ್ಮ ವಿರುದ್ಧ ಇದ್ದವರು, ನಮ್ಮ ಪ್ರತಿಸ್ಪರ್ಧಿ, ನಮ್ಮ ಎದುರಿಗಿದ್ದವ್ರದ್ದು ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಅವ್ರದ್ದೇನೆ ಇತಿಹಾಸ ಕೇಳ್ತಾ ಕಾಲಹರಣ ಮಾಡ್ತೀವಿ. ನಾವು ಅದನ್ನು ಬಿಟ್ಟು ನಾವೇನು ಮಾಡಬೇಕು, ನಾವು ಗುರಿ ತಲುಪೋದು ಯಾವಾಗ, ನಾವು ಏನು ಮಾಡ್ಲಿಕ್ಕತ್ತೀವಿ, ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟರೆ ನಾವು ಆದಷ್ಟು ಬೇಗ ಗುರಿ ತಲುಪ್ತೀವಿ ಅನ್ನೋದು ಈ ವಾಕ್ಯದ ಅರ್ಥ ನೋಡ್ರಿ. ಇದನ್ನು ನೀವು ಎಲ್ಲರೂ ಅನುಸರಿಸಿದ್ರೆ ಎಷ್ಟು ಚಂದ ಇರ್ತದಲ್ರಿ. ಅದಕ್ಕೆ ಈಗ ನೋಡಿರಿ, ಮುಂದೆ ಪಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವಾಗ ಇದಕ್ಕೇನು ಬೇಕಂದ್ರೆ ನೋಡಿರಿ, ಕಡಲೆಬೇಳೆ ಇದನ್ನು ನೆನೆ ಹಾಕಿಬಿಟ್ಟು ನಾನು ತರಿಯಾಗಿ ರುಬ್ಕೊಂಡು ಬಂದೀನಿ. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ, ಎಷ್ಟು ಉಳ್ಳಾಗಡ್ಡಿ ಹಾಕ್ತೀವಿ ಅಷ್ಟು ಟೇಸ್ಟ್ ಆಗುತ್ತೆ. ಅಕಸ್ಮಾತ್ ನೀವು ಉಳ್ಳಾಗಡ್ಡಿ ತಿನ್ನೋಂಗಿಲ್ಲ ಅಂತಂದರೆ ಬಿಟ್ಟುಬಿಡ್ರಿ. ಇದಕ್ಕೆ ನಾನು ಮೆಣಸಿನ್ಕಾಯಿ ಪೇಸ್ಟ್, ನೀವು ಮೆಣಸಿನ್ಕಾಯಿ ಖಾರ ಭಾಳ ಆಗ್ತದೆ ಹುಡುಗರಿಗೆ. ಇದು ಏನಾಗ್ತದೆ ಗೊತ್ತಾ, ಮುಂಜಾನೆ ಹುಡುಗರಿಗೆ ಡಬ್ಬಿಗೆ ಕಟ್ಬೋದು ನಾವು ಚಪಾತಿ, ಇದು ಕಡಲೆಬೇಳೆ ಉದುರು ಪಲ್ಯ. ಅದಕ್ಕೆ ಹುಡುಗರಿಗೆ ಮೆಣಸಿನ್ಕಾಯಿ ಜಾಸ್ತಿ ಆಗುತ್ತಂದ್ರೆ ಮುರಿದು ಹಾಕ್ರಿ, ಅಥವಾ ಖಾರ ಪುಡಿನೂ ಹಾಕ್ಬೋದು, ಹಂಗೂ ಮಾಡ್ಬೋದು. ಸ್ವಲ್ಪ ದೊಡ್ಡವ್ರು ಯಾರು ತಿಂತಾರಂದರೆ ಪರವಾಗಿಲ್ಲ, ಅವ್ರಿಗೆ ನಾವು ಇದನ್ನು ಮಾಡಿ ಕಟ್ಬೋದು, ಭಾಳ ಟೇಸ್ಟ್ ಆಗುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಹಾಗೇ ತಿರುಗ್ತಾ ಇದ್ರೆ ಹತ್ತಂಗಿಲ್ಲ ಇದು. ಇದಕ್ಕೆ ನೋಡಿರಿ, ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರ್ಶಿನ ಪುಡಿ, ಆಮೇಲೆ ಇದಕ್ಕೆ ಒಂಚೂರು ಹಿಂಗೆ ತೊಗೊಂಡೀನಿ ನೋಡ್ರಿ. ನಾನು ಹಿಂಗಿಂದ ಘಮ್ ಅಂತ ವಾಸ ಇರ್ತದಂತ ಹಿಂಗೆ ತೊಗೊಂಡೀನಿ. ಈಗ ನಾವೇನು ಮಾಡೋಣ, ಈಗ ಒಗ್ಗರಣೆ ಹಾಕಿ ಶುರು ಮಾಡೋಣ. ಗ್ಯಾಸ್ ಹಚ್ಚಿಬಿಟ್ಟು ಈಗ ಗ್ಯಾಸ್ ಹಚ್ಚಿ ಬುಟ್ಟಿ ಇಟ್ಟೀನಿ. ಇದಕ್ಕೆ ಅನ್ನೋದು ಒಂದು ಚಮಚ ಎಣ್ಣೆ ಹಾಕ್ತೇನೆ ನೋಡಿರಿ. ಇದಕ್ಕೊಂಚೂರು ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಈ ಸ್ವಲ್ಪ ಎಣ್ಣೆ ಕಾಯ್ದುಗಳೇ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಇದಕ್ಕೆ ಏನು ಮಾಡೋದು, ಜೀರಿಗೆನೇ ಮುಂದೆ ಹಾಕಬೇಕು, ಅಂದರೆ ಸ್ವಲ್ಪ ಘಮ್ ಅಂತ ವಾಸ ಬರ್ತದೆ, ಟೇಸ್ಟ್ ಇರ್ತದೆ. ನೋಡಿರಿ, ಇದಕ್ಕೆ ಸಾಸಿವೆ ಹಾಕ್ತೀನಿ ಸ್ವಲ್ಪ, ಆಮೇಲೆ ಜೀರಿಗೆ ಒಂದೆರಡು ಚಮಚ ಹಾಕ್ತೀನಿ. ಸಾಸಿವೆಗಿಂತ ಜಾಸ್ತಿನೇ ಹಾಕ್ತೀನಿ ಇದಕ್ಕೆ. ಆಮೇಲೆ ನಾ ಏನು ಮಾಡೀನಿ, ಇದಕ್ಕೆ ಫಸ್ಟ್ ಇದು ಮೆಣಸಿನ್ಕಾಯನ್ನು ರುಬ್ಕೊಂಡು ಬಂದಿನಲ್ಲ, ಇದಕ್ಕೆ ಒಂಚೂರು ಉಪ್ಪು ಜೀರಿಗೆ ಹಾಕಿ ರುಬ್ಬೀನಿ. ಯಾಕಂತಂದರೆ ಇದು ರುಬ್ಬಿಟ್ಟಿಂದ ಕರಿ ಆಗ್ತದೆ, ಕಪ್ಪಾಗ್ತದೆ. ಅದರ ಸಂಬಂಧ ಏನು ಮಾಡೀನಿ, ಸ್ವಲ್ಪ ಉಪ್ಪು ಹಾಕೀನಿ, ಇಲ್ಲಾಂದ್ರೆ ಕೈ ಬರ್ತದೆ ಅದು. ಅದಕ್ಕೆ ಈಗ ಇದಕ್ಕೆ ಏನು ಮಾಡ್ತಾನೆ, ಇದು ಮೆಣಸಿನ್ಕಾಯಿ ರುಬ್ಬಿದ್ದನ್ನು ಹಾಕ್ತೇನೆ. ನಿಮಗೆ ಭಾಳ ಅನಿಸಿದ್ರೆ ಸ್ವಲ್ಪ ಕಡಿಮೆ ಹಾಕ್ತೇವೆ. ಈಗ ಏನಂದರೆ ಇದಕ್ಕೆ ಒಂಚೂರು ಹಿಂಗೆ ಹಾಕ್ತೇನೆ. ಸ್ವಲ್ಪ ಇದನ್ನು ಎಣ್ಣೆಗೆ ಇದು ಮಾಡ್ಕೊಂಡು ಮೊದಲು, ಆಮೇಲೆ ಉಳ್ಳಾಗಡ್ಡಿ. ಈಗ ಇದಕ್ಕೆ ಇದಿಷ್ಟು ಉಳ್ಳಾಗಡ್ಡಿ ಹಾಕ್ತೇನೆ. ಅಂದರೆ ನಾನು ಇದನ್ನು 3 ಉಳ್ಳಾಗಡ್ಡಿ ಹಾಕ್ತೀನಿ ಇದಕ್ಕೆ. ನೀವು ಎಷ್ಟು ನೋಡಿ ಹಾಕೋರಿ. ನೀವು ಕಡಲೆಬೇಳೆ ಕ್ವಾಂಟಿಟಿ ಜಾಸ್ತಿ ಇತ್ತಂದರೆ ನೀವು ಜಾಸ್ತಿ ಹಾಕೋಬೋದು. ಇದು ಕಡಲೆಬೇಳೆ ಉದುರು ಪಲ್ಯ, ಚಪಾತಿ, ಆಮೇಲೆ
ಇದ್ರ ಜೊತೆಗೆ ಕಲಿಸಿ ಮೊಸರು ಹುಡುಗರಿಗೆ ಮುಂಜಾನೆ ಡಬ್ಬಿ ಕಟ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಮುಂಜಾನೆ ಕಡಲೆಬೇಳೆ ನೆನೆಯಂಗಿಲ್ಲಲ್ಲ, ಅಷ್ಟು ಜಲ್ದಿ ಹೆಂಗೆ ಹಾಕೋದು ಅಂತ ಅನ್ಕೋಬೋದು ನೀವು. ನೀವೇನು ಮಾಡಬೇಕು, ಸಾಯಂಕಾಲ ರಾತ್ರಿ ಮಲ್ಕೋವತ್ತು ಊಟ ಮಾಡಿ ಮಲ್ಗೋ ಬರ್ತಿದ್ದು ಕಡಲೆಬೇಳೆ ನೆನೆ ಇಟ್ಬಿಡ್ಬೇಕು. ಮುಂಜಾನೆ ಎದ್ದು ಅದನ್ನೆಲ್ಲ ಅಂದ್ರೆ ಸ್ವಚ್ಛಗೆ ಒಂದು 2-3 ಸರ್ತಿ ವಾಶ್ ಮಾಡಬೇಕು. ಯಾಕಂದರೆ ಕಡಲೆಬೇಳೆ ವಾಶ್ ಆಗ್ತಾವಲ್ಲ, ಅದಕ್ಕೆ ಚೆಂದಾಗಿ ತೊಳೆದು ಬಿಡೋದು. ಇದು ನೋಡಿ ಎಷ್ಟು ಚೆಂದ ಆಗ್ತದೆ. ಇದಕ್ಕೆ ಉಪ್ಪು ಹಾಕಿಬಿಡೋಣ. ಈಗ ನಾನು ಮೆಣಸಿನ್ಕಾಯಿ ಸ್ವಲ್ಪ ಹಾಕೀನಿ, ಅದಕ್ಕೇನದ ನೋಡಿ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡು. ಒಂದು ಅಂದಾಜಿನ ಮೇಲೆ ಹಾಕೋರಿ. ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಹಾಕೋಬೇಕು. ಮುಂಚೆನೇ ಉಪ್ಪು ಜಾಸ್ತಿ ಆದರೆ ಕೆಟ್ಟೋಗ್ತದೆ ಪಲ್ಯ ಎಲ್ಲ. ಈಗ ಅರ್ಶಿನ ಪುಡಿ ಹಾಕ್ತೀನಿ. ಇದು ಬುತ್ತಿಗೆ ಅದಕ್ಕೆ ಕಟ್ಕೊಂಡು ಹೋಗ್ಬೇಕಾದ್ರೆ ಭಾಳ ರುಚಿ ಆಗ್ತದೆ. ಇದು ಮಸ್ತ್ ಆಗ್ತದೆ. ಆಮೇಲೆ ನಾವು ರಾತ್ರಿನೇ ಕಡಲೆಬೇಳೆ ನೆನೆ ಇಟ್ಟಿದ್ವಿ ಅಂದರೆ ಅವಸರಕ್ಕೆ ಜಲ್ದಿ ಆಗುತ್ತೆ ಇದು ಪಲ್ಯ. ಪಟ್ ಅಂತ ಏನದ ಮಿಕ್ಸಿಗೆ ತರಕಾರಿಯಾಗಿ ರುಬ್ಕೊಂಡ್ಬಿಟ್ಟಿವಿ ಅಂದರೆ ನೋಡಿ ಉಪ್ಪು ಹಾಕಿದ್ರೇ ಇದೆ ಉಳ್ಳಾಗಡ್ಡೆ ಕಲರ್ ಹೆಂಗೆ ಚೇಂಜ್ ಆಗಿಬಿಡುತ್ತೆ. ಈಗ ಇದಕ್ಕೆ ಏನು ಮಾಡೋಣ, ಇದು ಕಡಲೆಬೇಳೆ ನಾವು ರುಬ್ಬಿಟ್ಕೊಂಡಿರಲ್ಲ, ಈಗ ಇದನ್ನು ಹಾಕಿಬಿಡ್ತೇನೆ. ಇದನ್ನು ತಿರುತ್ತೇನೆ. ಅಕಸ್ಮಾತ್ ನಿಮಗೆ ಎಣ್ಣೆ ಕಮ್ಮಿ ಅನ್ನಿಸ್ತು ಅಂತಂದರೆ ಇದ್ರ ಮೇಲೆ ಏನೋ ನಾವು ಬೇಯ್ತಿರ್ತದಲ್ಲ, ಇದ್ರ ಮೇಲೆ ಒಂದನೇ ಹಾಕ್ಕೋಬೋದು. ಬೇಕಂದ್ರೆ ಏನು ಮಾಡಬೇಕು, ಒಂದು ನೀರನ್ನು ಹೊಡ್ಕೋಬೋದು ಇದಕ್ಕೆ. ಅಂದರೆ ನಾವು ಬುತ್ತಿಗೆ ಅದು ಕಟ್ಕೊಂಡು ಹೋಗೋದಿದ್ರೆ ನೀರು ಹಚ್ಚಿದೇ ಬರೀ ಸ್ವಲ್ಪ ಎಣ್ಣೆಗೆ ಮಾಡಿಕೊಂಡ್ರೆ ಭಾಳ ಚಲೋ ಇರ್ತದೆ. ಇದು ಕೆಡಂಗಿಲ್ಲ. ಇದು ಯಾವಾಗಲೂ ನಾವು ಊರಿಗೆ ಹೋದಾಗ ನಮ್ಮ ಅಕ್ಕ ನಮಗೆ ಇದನ್ನು ಬುತ್ತಿಗೆ ಮಾಡಿ ಕಟ್ತಿದ್ಲು ಜಾಸ್ತಿ. ಚಪಾತಿ ಈ ಪಲ್ಯ ಅಕ್ಕಿ ನಮಗೆ ಕಟ್ಟಾಳ ಯಾವಾಗಲೂ ಕಟ್ತಿರ್ತಾವೆ. ಹೋಗ್ಸರ್ತೀವಿ ಆಮೇಲೆ ಕಡಲೆಬೇಳೆ ಪಲ್ಯ ಭಾಳ ಮಾಡ್ತಾವೆ. ಇದು ಹುಡುಗರು ಏನು ಮಾಡ್ತಾವೆ, ಇದು ಭಾಳ ಟೇಸ್ಟ್ ಆಗುತ್ತಲ್ಲ, ಬರೇ ಬಾಯಿಲೆ ಹಾಗೇನೂ ತಿನ್ಕೊತಾರೆ ಅಂತ, ಅಷ್ಟು ರುಚಿ ಆಗುತ್ತೆ ಇದು ಪಲ್ಯ. ನೀವು ಒಂದು ಸಲ ಇದನ್ನು ಮಾಡಿ ನೋಡ್ರಿ. ಇಲ್ಲಾಂದರೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೀರದೇನು ಹೊಡೆಯಂಗಿಲ್ಲ, ಎಣ್ಣೆನೇ ಹಾಕ್ತೀನಿ ಇನ್ನೊಂದು ಹನಿ. ನೀವೇನು ಮಾಡಿರಿ, ಪೂರ್ತಿ ವಿಡಿಯೋ ನೋಡಿರಿ. ನಡ್ಬಾರ್ಕ ಓಡಿಸ್ಕೊಂಡು ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗಿಲ್ಲ. ನಾವು ಏನು ಹಾಕೀವಿ ಅನ್ನೋದು ಗೊತ್ತಾಗಂಗಿಲ್ಲ. ಇದು ಅವ್ರು ಹೇಳ್ದಂಗೆ ಟೇಸ್ಟ್ ಬರಲಿಲ್ಲಲ್ಲ ಅಂತ ಅನ್ಕೋಬೋದು ನೀವು. ಯಾಕಂದ್ರೆ ನೀವು ಓಡಿಸ್ಕೊಂಡು ನೋಡಿದರೆ ನಡ್ಬಾರ್ಕ ನಾವು ಏನು ಹಾಕೀವಿ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೆ ಪೂರ್ತಿ ಮೊದಲಿನಿಂದ ಹಿಡ್ಕೊಂಡು ಕೊನೆವರೆಗೂ ವಿಡಿಯೋ ನೋಡಿರಿ ದಯವಿಟ್ಟು. ಆಮೇಲೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಮೊದಲನೇ ಸಲ ನಮ್ಮ ವಿಡಿಯೋ ಏನಾರು ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ನಿಮಗೆ ನೋಟಿಫಿಕೇಷನ್ ಬರ್ತದೆ. ಅವಾಗ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು. ನಮ್ಮ ವಿಡಿಯೋ ಏನಾರ ನಿಮಗೆ ಭಾಳ ಇಷ್ಟ ಆಗಿದ್ದು ಅಂತಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ಮತ್ತು ಬೇರೆ ಏನಾರು ಇದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ. ಏನಾರ ಬೇಕಂದ್ರೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ, ಮಾಡಿ ತೋರಿಸ್ತೀನಿ ಅಂತ. ಒಂದು 2 ನಿಮಿಷ ಇದನ್ನು ಮುಚ್ಚಿದ್ದೀನಿ.
ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇದನ್ನು ಚಪಾತಿ ಜೊತೆಗೆ ತಿನ್ಬೋದು, ರೊಟ್ಟಿ ಜೊತೆಗೆ ತಿನ್ಬೋದು, ಎಲ್ಲದರ ಜೊತೆಗೂ ತಿನ್ಬೋದು. ಆದರೆ ಚಪಾತಿಗೆ ಮಾತ್ರ ಹೇಳಿ ಮಾಡಿಸ್ದಂಗೆ ಇರ್ತದೆ ಇದು. ಎಷ್ಟು ಚಂದ ಎಲ್ಲ ಬೆಂದು ಬಿಡ್ತೀವಿ. ಈಗ ಈ ಪಲ್ಯ ಆಗ್ಯಾದ ನೋಡ್ರಿ ಇದು. ಈಗ ನಾ ಗ್ಯಾಸ್ ಆರಿಸ್ಬಿಡ್ತೀನಿ ನೋಡ್ರಿ. ಈಗ ಇದಕ್ಕೆ ನಾ ಏನು ಮಾಡೀನಿ ಗೊತ್ತಾ, ಸಜ್ಜಿ ದಸಮಿ ಮಾಡೀನಿ ನೋಡ್ರಿ. ದಸಮಿ ಇದು ಉದುರು ಪಲ್ಯ. ಈಗ ಇದನ್ನು ಪಲ್ಯನ ತೊಗೊಂಡ್ಬಿಡ್ತೀನಿ ನೋಡ್ರಿ ಒಂದು ಇದಕ್ಕೆ. ನೋಡಿರಿ ಪಲ್ಯ ರೆಡಿ ಆಯ್ತು ನೋಡಿರಿ. ಈಗ ಇದಕ್ಕೆ ಸಜ್ಜಿ ದಸಮಿ ಅಂದ್ರೆ ಇದು ಗುರುವಾರ, ಶುಕ್ರವಾರ, ಶನಿವಾರ ನಾವೇನರ ಒಪ್ಪತ್ತಿದ್ರೆ ಇವು ಹಾಲಾಗಿನ ದಸಮಿ ಈ ಪಲ್ಯ. ಯಾಕಂದರೆ ಇದನ್ನು ನಾವೇನು ನೀರೇ ಹಚ್ಚಿಲ್ಲಲ್ಲ, ಎಲ್ಲ ಎಣ್ಣೆಗೆ ಬೇಯಿಸ್ಬಿಟ್ಟಿವಿ. ಅದಕ್ಕೆ ಇದನ್ನು ಹಾಕ್ಕೊಂಡು ತಿನ್ಬೋದು ನೋಡಿರಿ. ಎಷ್ಟು ಚಂದ ಆಗ್ತದೆ. ಕಡಲೆಬೇಳೆ ಉದುರು ಪಲ್ಯ ರೆಡಿ ಆಯ್ತು ನೋಡಿರಿ. ನಮ್ಮ ಉತ್ತರ ಕರ್ನಾಟಕದಾಗ ಇದನ್ನು ಜಾಸ್ತಿ ಮಾಡ್ತೀವಿ ರೀ ನಾವು. ಬುತ್ತಿಗೆ ಅದಕ್ಕೆ ಎಲ್ಲದಕ್ಕೂ ಮಾಡ್ತೀವಿ. ಮುಂಜಾನೆ ಪಟ್ಟ ಅಂತ ಹೊರಗೆ ಹೋಗೋರು ಇದ್ರಂದ್ರೆ ರಾತ್ರಿ ಮುಂಜಾನೆ ಎಲ್ಲರ ಹೋಗೋದಿತ್ತಂದ್ರೆ ನಾವು ಮುಂಚೆ ಕಡಲೆಬೇಳೆನೇ ಇಟ್ಬಿಟ್ಟಿರ್ತೀವಿ ರಾತ್ರಿ. ಅವಾಗ ಏನದ ಇದನ್ನು ಬೆಳಗ್ಗೆ ತರಿಯಾಗಿ ರುಬ್ಕೊಂಡು ಮಾಡ್ಲಿಕ್ಕೆ ನಮಗೆ ಭಾಳ ಅನುಕೂಲ ಆಗುತ್ತದೆ. ನೀವು ಒಂದು ಸಲ ಮಾಡಿ ನೋಡಿರಿ. ಹುಡುಗರಿಗೆ ಬುತ್ತಿ ಕಟ್ಟಿ ಡಬ್ಬಿಗೆ ಕಟ್ತಾರಲ್ಲ, ಅದ್ರ ಜೊತೆಗೆ ಏನದ ಗಟ್ಟಿಯಾಗಿ ಒಂದು ಬಟ್ಲ ಮೊಸರು ಕಟ್ಟಿಬಿಡ್ರಿ. ಆ ಮೊಸರು, ಈ ಕಡಲೆಬೇಳೆ ಪಲ್ಯ, ಆಮೇಲೆ ಇದು ಚಪಾತಿ ಭಾರಿ ಚೆಂದ ಆಗ್ತದೆ. ಈಗ ನೋಡಿರಿ ಇದು ಈ ದಸಮಿ ಕಡಲೆಬೇಳೆ ಪಲ್ಯ ಉದುರು ಪಲ್ಯ ನೋಡಿರಿ. ನೀವು ಒಂದು ಸಲ ಮಾಡಿ ನೋಡಿರಿ, ಹೆಂಗೆ ಬಂತಂತ ಹೇಳ್ರಿ. ನೋಡ್ತೀರಲ್ಲ ನೀವು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.